ಮಾಡಿಲ್ಲ. ಯಮನ ಮತ್ತು ಚಿತ್ರಗುಪ್ತನ ಉತ್ತಮವಾದ ಧ್ಯಾನವನ್ನು ಮಾಡಲಿಲ್ಲ. ಯಾವ ಮಂತ್ರದಿಂದ ಈ ಯಾತನೆಗಳು ಉಂಟಾಗುವುದಿಲ್ಲೋ ಅಂತ ಅವರ ಮಂತ್ರವನ್ನು ಜಪಿಸಲಿಲ್ಲ. ಸ್ವಲ್ಪವಾದರೂ ತೀರ್ಥಯಾತ್ರೆ ಮಾಡಲಿಲ್ಲ. ದೇವತೆಗಳನ್ನು ಪೂಜಿಸಲಿಲ್ಲ. ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ಅನ್ನದಾನ ಮಾಡಲಿಲ್ಲ. ನೀನು ಸಂತರ ಶುಶ್ರೂಷೆ ಮಾಡಲಿಲ್ಲ. ನೀನು ಮಾಡಿದ ಪಾಪದ ಫಲವನ್ನು ಅನುಭವಿಸು. ನೀನು ಧರ್ಮಹೀನನಾಗಿರುವುದರಿಂದ ನಿನ್ನನ್ನು ನಾವು ಬಹಳವಾಗಿ ಹೊಡೆಯುತ್ತೇವೆ. ಭಗವಂತನಾದ ಹರಿಯು ಈಶ್ವರನು ನಿನ್ನ ತಪ್ಪುಗಳನ್ನು ಕ್ಷಮಿಸಬಲ್ಲರು. ನಾವಾದರೂ ಅವನ ಆಜ್ಞೆಯ ಅನುಸಾರವಾಗಿ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡುತ್ತೇವೆ. ಈ ರೀತಿ ಹೇಳಿ ಆ ಯಮದೂತರು ನಿರ್ದಯರಾಗಿ ಆ ಪಾಪಿಗಳನ್ನು ಹೊಡೆಯುತ್ತಾರೆ. ಆ ಹೊಡೆತದಿಂದ ಅವರು ಉರಿಯುತ್ತಿರುವ ಕೆಂಡದ ರೀತಿಯಲ್ಲಿ ಕೆಳಕ್ಕೆ ಬೀಳುತ್ತಾರೆ. ಕೆಳಗೆ ಬೀಳುವಾಗ ಆ ಮರದ ಎಲೆಗಳಿಂದ ಆ ಪಾಪಿಯ ಶರೀರವು ಛೇದಿಸಲ್ಪಡುತ್ತದೆ. ಕೆಳಗೆ ಬಿದ್ದ ಅವರನ್ನು ನಾಯಿಗಳು ತಿನ್ನುತ್ತವೆ. ಆಗ ಅವರು ಅಳುತ್ತಾರೆ. ಆಗ ಯಮದೂತರು ಅಳುತ್ತಿರುವ ಆ ಪಾಪಿಗಳ ಬಾಯಿ ತುಂಬ ಧೂಳನ್ನು ತುಂಬುತ್ತಾರೆ. ನಾನಾ ಪ್ರಕಾರದ ಪಾಪಗಳಿಂದ ಬಂಧಿಸಿ ಕೆಲವರನ್ನು ಸುತ್ತಿಗೆಯಿಂದ ಹೊಡೆಯುತ್ತಾರೆ. ಕೆಲವು ಪಾಪಿಗಳನ್ನು ಗರಗಸದಿಂದ ಕಟ್ಟಿಗೆಯ ತುಂಡಿನ ರೀತಿಯಲ್ಲಿ ಎರಡು ತುಂಡಾಗಿ ಕತ್ತರಿಸುತ್ತಾರೆ. ಮತ್ತು ಕೆಲವರನ್ನು ಭೂಮಿಯ ಮೇಲೆ ಎಸೆದು ಕೊಡಲಿಯಿಂದ ತುಂಡು ತುಂಡು ಮಾಡುತ್ತಾರೆ. ಕೆಲವರು ಅರ್ಧ ದೇಹವನ್ನು ಹಳ್ಳದಲ್ಲಿ ಊತು ಅವರ ಮಸ್ತಕವನ್ನು ಚೂಪಾದ ಬಾಣಗಳಿಂದ ಚುಚ್ಚುತ್ತಾರೆ. ಕೆಲವರನ್ನ ಯಂತ್ರದ ಮಧ್ಯದಲ್ಲಿ ಹಾಕಿದ ಕಬ್ಬಿನ ತುಂಡಿನ ರೀತಿಯಲ್ಲಿ ಹಿಂಡುತ್ತಾರೆ. ಕೆಲವರನ್ನ ಪ್ರಜ್ವಲಿಸುತ್ತಿರುವ ಕೆಂಡಗಳಿಂದ ಬಹಳವಾಗಿ ಸುತ್ತಿ ಉರಿಯುತ್ತಿರುವ ಕಟ್ಟಿಗೆಗಳನ್ನು ಒದಿಸಿ ಲೋಹದ ಅದಿರಿನಂತೆ ಕರಗಿಸುತ್ತಾರೆ. ಕೆಲವರನ್ನ ತುಪ್ಪದ ಪಾಕದಲ್ಲೂ ಕೆಲವರನ್ನ ಎಣ್ಣೆಯ ಪಾಕದಲ್ಲೂ ಮುಳುಗಿಸಿ ಕಾದ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಎಸೆದು ಪದಾರ್ಥವನ್ನು ತಿರುಗಿಸುವಂತೆ ತಿರುಗಿಸುತ್ತಾರೆ. ಕೆಲವರನ್ನ ಮದಿಸಿದ ಆನೆಗಳ ಮುಂದೆ ದಾರಿಯಲ್ಲಿ ಎಸೆಯುತ್ತಾರೆ. ಕೆಲವರನ್ನ ಕೈ ಮತ್ತು ಕಾಲುಗಳನ್ನು ಕಟ್ಟಿ ತಲೆಕೆಳಕಾಗಿ ಮಾಡುತ್ತಾರೆ. ಕೆಲವರನ್ನ ಬಾವಿಯಲ್ಲಿ ಎಸೆಯುತ್ತಾರೆ. ಕೆಲವರನ್ನ ಪರ್ವತಗಳಿಂದ ಬೀಳಿಸುತ್ತಾರೆ. ಕೆಲವರನ್ನ ಹುಳುಗಳಿಂದ ತುಂಬಿದ ಕುಂಡಗಳಲ್ಲಿ ಮುಳುಗಿಸುತ್ತಾರೆ. ಅವರು ಕ್ರಿಮಿಗಳಿಂದ ಕಚ್ಚಲ್ಪಡುತ್ತಾರೆ. ವಜ್ರದಂತಹ ಕೊಕ್ಕುಳ್ಳ ದೊಡ್ಡ ಕಾಗೆಗಳು, ಮಾಂಸಭಕ್ಷಿಗಳಾದ ಮತ್ತು ತಿನ್ನಲು ಕಾತರಿಸುತ್ತಿರುವ ಹದ್ದುಗಳು ಆ ಪಾಪಿಗಳ ತಲೆಯ ಭಾಗದಲ್ಲಿ, ಕಣ್ಣುಗಳಲ್ಲಿ, ಮುಖದಲ್ಲಿ ತಮ್ಮ ಕೊಕ್ಕುಗಳಿಂದ ಚುಚ್ಚಿ ಚುಚ್ಚಿ ಕೇಳುತ್ತವೆ. ಕೆಲವರು ಇತರರನ್ನ ತಮ್ಮ ಸಾಲವನ್ನು ಹಿಂದಕ್ಕೆ ಕೇಳುತ್ತಾರೆ. ನನ್ನ ಹಣವನ್ನು ಕೊಡು, ಯಮಲೋಕದಲ್ಲಿ ಈಗ ನಿನ್ನನ್ನು ನೋಡುತ್ತಿದ್ದೇನೆ, ನೀನು ನನ್ನ ಹಣವನ್ನು ತಿಂದು ಹಾಕಿರುವೆ. ಈ ರೀತಿ ನರಕಾಲಯದಲ್ಲಿ ಪಾಪಿಗಳು ಜಗಳವಾಡುತ್ತಿರಲು ಯಮದೂತರು ಚೀವಟಿಗೆಯಿಂದ ಸಾಲಗಾರನ ಮಾಂಸಖಂಡಗಳನ್ನು ಕತ್ತರಿಸಿ ಸಾಧಕನಿಗೆ ಕೊಡುತ್ತಾರೆ. ಈ ರೀತಿ ಯಮದೂತರು ಅವರನ್ನು ಹೊಡೆದು ಯಮನ ಆಜ್ಞೆಯ ಪ್ರಕಾರ ಅವರನ್ನು ಎಳೆದುಕೊಂಡು ಹೋಗಿ ತಾಮಿಶ್ರ ಮೊದಲಾದ ಘೋರವಾದ ನರಕಗಳಲ್ಲಿ ಎಸೆಯುತ್ತಾರೆ. ವೃಕ್ಷದ ಸಮೀಪದಲ್ಲಿ ಬಹಳ ದುಃಖಗಳು ತುಂಬಿರುವ ನರಕಗಳಿವೆ. ಅಲ್ಲಿ ಯಾವ ಮಹಾ ದುಃಖವಿದೆಯೋ ಅದನ್ನು ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಲೈ ಗರುಡ, ಒಟ್ಟು 84 ಲಕ್ಷ ನರಕಗಳಿವೆ. ಅವುಗಳ ಮಧ್ಯದಲ್ಲಿ ಅತಿ ಘೋರವಾದ 21 ನರಕಗಳು ಮುಖ್ಯವಾದವು. ಅವುಗಳು 21 ನರಕದ ಹೆಸರು ಹೇಳ್ತಾನೆ. ಅವುಗಳು ತಾಮಿಶ್ರ, ಲೋಹಶಂಕ, ಮಹಾರೌರವ, ಶಾಲ್ಮಲಿ, ರೌರವ, ಕುಂಡ್ಮಲ, ಕಾಲಸೂತಕ, ಪೂತಿಮೃತಿಕ, ಸಂಘಾತ, ಲೋಹಿತೋದ, ಸವಿಸ, ಸಂಪ್ರತಾಪನ, ಮಹಾನಿರಿಯ, ಕಾಕೋಲ, ಸಂಜೀವನ, ಮಹಾಪತಿ, ಅವೀಚಿ, ಅಂಧತಾಮಿಶ್ರ, ಕುಂಭೀಪಾಕ, ಸಂಪ್ರತಾಪನ ಮತ್ತು ತಪನ, ಈ 21 ನರಕಗಳು. ಈ ಎಲ್ಲ ನರಕಗಳು ಅನೇಕ ರೀತಿಯ ಯಾತನೆಗಳಿಂದ ತುಂಬಿವೆ. ಅವುಗಳನ್ನು ಅನೇಕ ಭಾಗಗಳನ್ನಾಗಿ ಮಾಡಿದ್ದಾರೆ. ಅಲ್ಲಿ ನಾನಾ ರೀತಿಯ ಪಾಪಗಳಿಗೆ ತಕ್ಕ ಫಲವನ್ನು ಅನುಭವಿಸಬೇಕು. ಯಮಕಿಂಕರರು ಅವುಗಳಲ್ಲಿದ್ದಾರೆ. ಇವುಗಳಲ್ಲಿ ಬಿದ್ದ ಪಾಪಿಗಳಾದ ಮೂಢರು, ಧರ್ಮವನ್ನು ಬಿಟ್ಟವರು ಅಲ್ಲಿ ಕಲ್ಪದ ಅಂತ್ಯದವರೆಗೆ ಆಯಾ ನರಕ ಯಾತನೆಗಳನ್ನು ಅನುಭವಿಸುತ್ತಾರೆ. ತಾಮಿಶ್ರ, ಅಂಧತಾಮಿಶ್ರ, ರೌರವಾದಿ ನರಕಗಳ ಯಾತನೆಗಳನ್ನು